ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಿಸಿಕೊಳ್ಳುತ್ತಿರುವ ವಾಕ್ಯ, ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ ಪುರುಷರಲ್ಲಿ ನನ್ನ ಕಾಂತನು ಹಾಗೆಯೇ ಇಷ್ಟನು. ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ದೇವರ ವಾಕ್ಯ ಹೇಳ್ತಾ ಇದೆ, ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹಣ್ಣು ಹೇಗೆ ರುಚಿಯಾಗಿರ್ತದೋ ಪುರುಷರಲ್ಲಿ ನನ್ನ ಕಾಂತನು ಹಾಗೆ ಇಷ್ಟನು. ಅವರಲ್ಲಿ ಕೂಡ ಪುರುಷರಲ್ಲಿ ಆತನು ಇಷ್ಟವಾಗಿದ್ದಾರಂತೆ. ಯಾಕೆ ದೇವರು ಪುರುಷರಲ್ಲಿ ಇಷ್ಟವಾಗಿದ್ದಾರಂದರೆ, ಮೊದಲನೇದಾಗಿ ದೇವರು ಉಂಟು ಮಾಡಿದ್ದು ಆದಮನನ್ನು. ಅದು ಅಲ್ಲದೆ ಪುರುಷನು ಬಂದು ದೇವರ ಪ್ರತಿರೂಪವಾಗಿರುವುದರಿಂದ ಮೊದಲನೇದಾಗಿ ದೇವರು ಉಂಟು ಮಾಡಿದ್ದು ಆದಮನನ್ನು. ಆದಮನು ಬಂದು ದೇವರ ಪ್ರತಿರೂಪ ಆಗಿರುವುದರಿಂದ ಆದಮನ ಎಲುಬನ್ನು ತೆಗೆದು ಹವ್ವಳನ್ನು ಉಂಟು ಮಾಡಿದ್ರು. ಅದರಿಂದ ಪುರುಷರಲ್ಲಿ ಅವರೇನಾಗಿದ್ದಾರಂತೆ, ಇಷ್ಟವಾಗಿದ್ದಾರೆ. ಬರೀ ಪುರುಷರಲ್ಲಿ ಮಾತ್ರ ಅಲ್ಲ, ಆತನನ್ನು ಹುಡುಕುವಂಥ ಎಲ್ಲರಲ್ಲಿ ಕೂಡ ಆತನು ಇಷ್ಟವಾಗಿದ್ದಾರೆ. ಅದಕ್ಕೆ ಆತನನ್ನು ಯಾರೆಲ್ಲ ಹುಡುಕ್ತಾರೋ ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ಆತುರವಾಗಿ ಹುಡುಕುವವರು ನನ್ನನ್ನು ಕಂಡುಕೊಳ್ತಾರೆ ಅಂತ. ಯಾಕೆಂದರೆ ಆತನನ್ನು ಯಾರು ಹುಡುಕ್ತಾರೋ ನನಗೆ ಬೇಕು, ನನ್ನ ದೇವರು ನನಗೆ ಬೇಕು ಎಂಬುದಾಗಿ ಯಾರು ಆತನನ್ನು ಹುಡುಕ್ತಾರೋ, ಯಾರು ಆತನನ್ನು ಪ್ರೀತಿಸ್ತಾರೋ, ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ, ಯಾರು ಆತನಿಗಾಗಿ ದುಡಿತಾರೋ, ಯಾರು ಆತನಿಗಾಗಿ ಹೋರಾಡ್ತಾರೋ, ಯಾರು ಆತನಿಗಾಗಿ ಒಡಕಿನಲ್ಲಿ ನಿಲ್ತಾರೋ, ಯಾರು ದೇಶಕ್ಕಾಗಿ, ದೇಶದ ಜನಗಳಿಗಾಗಿ, ನಾಶವಾಗುವ ಜನಗಳಿಗಾಗಿ ಒಡಕಿನಲ್ಲಿ ನಿಂತು ಅಬ್ರಹಾಮನ ಹಾಗೆ ಮೊರೆ ಇಡ್ತಾರೋ ಅವರಲ್ಲಿ ಆತನು ಇಷ್ಟವಾಗಿದ್ದಾರೆ. ಅದರಿಂದನೇ ಅಬ್ರಹಾಮನಿಗೆ ದೇವರು ಸೊದೋಮ್ ಗೊಮೋರ ಪಟ್ಟಣ ನಾಶ ಮಾಡೋದಕ್ಕಿಂತ ಮುಂಚೆ ದೇವರೇನು ಮಾಡ್ತಾರೆ, ಅಬ್ರಹಾಮನಿಗೆ ಇಂಥ ಪಟ್ಟಣವನ್ನು ನಾನು ನಾಶ ಮಾಡ್ತಾ ಇದ್ದೀನಿ ಅಂತ ಏನು ಮಾಡ್ತಾರೆ, ಹೇಳ್ತಾರೆ, ತಿಳಿಯಪಡಿಸ್ತಾರೆ. ಯಾಕೆಂದರೆ ಅಬ್ರಹಾಮನಲ್ಲಿ ದೇವರು ಇಷ್ಟವಾಗಿದ್ದರು. ಯಾರು ದೇವರು ಯಾರನ್ನು ಇಷ್ಟಪಡ್ತಾರೋ ಆತನು ಏನೇ ಮಾಡಬೇಕಂದ್ರೂ ಕೂಡ ಏನು ಮಾಡ್ತಾರೆ, ಒಂದು ಕಾರ್ಯಗಳನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ದೇವರು ಮನುಷ್ಯರನ್ನು ಪ್ರೀತಿಸುವಂಥ ದೇವರು. ಯಾಕೆಂದರೆ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವ ದೇವರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ದೇವರು ಯಾರನ್ನು ಪ್ರೀತಿಸ್ತಾರೋ, ಯಾರಲ್ಲಿ ಇಷ್ಟವಾಗಿದ್ದಾರೋ ತಾನು ಮಾಡುವ ಕಾರ್ಯಗಳನ್ನು ದೇವರು ತಿಳಿಯಪಡಿಸ್ತಾರೆ. ಅದರಿಂದನೇ ದೇವರು ಲೋಕದಲ್ಲಿ ಪ್ರವಾದಿಗಳನ್ನು ಇಟ್ಟಿರುವುದು. ನಾವು ಕೂಡ ಬೇಡಬೇಕು, ದೇವರೇ ನೀನು ನನ್ನಲ್ಲಿ ಇಷ್ಟವಾಗಿರು, ನೀನು ನನ್ನಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸು, ಮುಂದಿನ ಕಾರ್ಯಗಳನ್ನು ನನಗೆ ತಿಳಿಯಪಡಿಸು, ನನಗೂ ಕೂಡ ನಿನ್ನ ಚಿತ್ತಕ್ಕೆ ತಕ್ಕ ಹಾಗೆ ಬದುಕುವಂಥ ಕೃಪೆ ದಯಪಾಲಿಸು. ಅನೇಕ ಕಾರ್ಯಗಳನ್ನು, ರಹಸ್ಯಗಳನ್ನು ನನಗೆ ಗೋಚರಪಡಿಸುವಂಥ ಬೇಡುವುದಾದರೆ ಆತನು ನಮ್ಮಲ್ಲಿ ಇಷ್ಟವಾಗಿ ಒಂದು ಸೇಬು ಹಣ್ಣು ಹೇಗೆ ರುಚಿಯಾಗಿರ್ತದೋ ದೇವರ ಮಾತುಗಳಿಂದಲೂ, ದೇವರ ಪ್ರವಾದನೆಯಿಂದಲೂ, ದೇವರ ಪ್ರಕಟಣೆಯಿಂದಲೂ ನಮ್ಮ ಜೀವಿತನೂ ಕೂಡ ಹಾಗೆ ದೇವರು ರುಚಿಯಾಗಿ ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ನಾವು ಕೂಡ ಬೇಡಬೇಕು, ದೇವರೇ ನನ್ನಲ್ಲಿ ನೀನು ಇಷ್ಟವಾಗಿರು, ನನ್ನಲ್ಲಿ ನಿನ್ನ ಚಿತ್ತ ನೆರವೇರಲಿ, ನಿನ್ನ ಉದ್ದೇಶ ಕಾರ್ಯ ಮಾಡಲಿ ಅಂತ ಬೇಡುವುದಾದರೆ ಖಂಡಿತವಾಗಲೂ ದೇವರು ನಮ್ಮಲ್ಲಿ ಇಷ್ಟವಾಗಿರ್ತಾರೆ. ದೇವರು ಈ ವಾಕ್ಯದ ಪ್ರಕಾರ ನಿಮ್ಮಲ್ಲಿ ಕೂಡ ಇಷ್ಟವಾಗಿ ತನ್ನ ಚಿತ್ತವನ್ನು ನೆರವೇರಿಸಲಿ. ಈ ವಾಕ್ಯದ ಪ್ರಕಾರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಆಮೆನ್.